ಬನ್ನಿ ಅತ್ತಿಗೆ, ಇದೆ ಕಾಫಿ ಫ್ಯಾಕ್ಟರಿ. ಅತ್ತಿಗೆ, ಈ ಕಾಫಿ ಸ್ಮೆಲ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಮಲ್ಲಿ ಊಟ ಮಾಡಬೇಕು, ಬೇಗ ಟೇಸ್ಟ್ ನೋಡಿ ಓಕೆ ಮಾಡು ಮಾಮ್. ಏನು ಮಾಹಿ ನೀನು? ಭೂಮಿಕಾ ಹೇಳ್ತಾಳೆ ಅಂತ ನೀನು ಹಾಗೆ ಆಡ್ತೀಯಲ್ಲ. ಅವಳಿಗೆ ಅನುಮಾನ, ಮನೆಯವ್ರ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಹಾಗೆ ಮಾಡ್ತಾಳೆ. ಆದರೆ ನಿನಗೆ ನಮ್ಮ ಮನೆಯವ್ರ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ವಾ? ಸಾರಿ ಮಾಮ್, ಈ ವಿಷಯದಲ್ಲಿ ನಾನು ನಿನಗಿಂತ ಜಾಸ್ತಿ ಅದಕ್ಕೇನೆ ನಂಬ್ತೀನಿ. ಅಂದರೆ ನನಗಿಂತ ಅವಳು ಹೆಚ್ಚಾಗ್ಬಿಟ್ಲಾ? ಏನು ಯೋಚನೆ ಮಾಡ್ತಿದ್ಯಾ ಮಾಮ್? ಬೇಗ ಟೇಸ್ಟ್ ಮಾಡಿಕೊಡು, ಊಟ ತಣ್ಣಗಾದ್ರೆ ಟೇಸ್ಟ್ ಇರಲ್ಲ. ಟೇಸ್ಟ್ ಮಾಡಬೇಕು ಸರಿ, ಆದರೆ ಪ್ರತಿ ಸಲ ನಾನೇ ಯಾಕೆ ಟೇಸ್ಟ್ ಮಾಡಬೇಕು? ಬೇರೆ ಯಾರಾದರೂ ಮಾಡ್ಬೋದಲ್ಲ, ನೀನೇ ಮಾಡ್ಬೋದಲ್ವಾ? ಆಗಲ್ಲ, ಯಾಕೆಂದರೆ ನೀನೇ ಟೇಸ್ಟ್ ಮಾಡಬೇಕು ಅಂತ ಅದಕ್ಕೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ನೀನೇ ಟೇಸ್ಟ್ ಮಾಡಬೇಕು. ಅದೇ ಯಾಕೆ ಅಂತ ಕಂಡೀಷನ್ ಇರೋದೇ ಹಾಗಲ್ವಾ? ಮೊದಲಿಂದಾನು ನೀನೇ ಟೇಸ್ಟ್ ಮಾಡ್ಕೊಂಡು ಬಂದಿರೋದು, ಸೊ ಈಗಲೂ ನೀನೇ ಟೇಸ್ಟ್ ಮಾಡಬೇಕು. ಬೇಗ ಟೇಸ್ಟ್ ಮಾಡು ಮಾಮ್. ಇಷ್ಟು ಮಾಡೋದಕ್ಕೆ ಎಷ್ಟೆಲ್ಲ ಮಾತಾಡಿದೆ ಮಾಮ್. ಎನಿವೆ, ಥ್ಯಾಂಕ್ ಯು. ಭೂಮಿಕಾ, ಇದೆ ಆನಂದ ಹೇಳ್ತಾ ಇದ್ದಲ್ಲ, ನಮ್ಮ ಕಾಫಿ ಫ್ಯಾಕ್ಟ್ರಿ ವರ್ಷಕ್ಕೆ 1000 ಟನ್ ಪ್ರೊಡಕ್ಷನ್ ಆಗುತ್ತೆ. ನಾವು ಮೇಯ್ನಾಗಿ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಬಿಸ್ನೆಸ್ಸಿಂದನೇ ನಾವು ಹಂತವಾಗಿ ಬೆಳೆದು ಈ ಮಟ್ಟಿಗೆ ಬಂದಿರೋದು. ಆ್ಯಕ್ಚುಲಿ ಇದು ನಮ್ಮ ತಾತನ ಕನಸಾಗಿದ್ದು. ನಮ್ಮ ತಾತ ನಮ್ಮಪ್ಪ ಕಾಫಿ ಎಸ್ಟೇಟ್ ಮಾಡಿದ್ರು, ನಾನು ಈ ಕಾಫಿ ಫ್ಯಾಕ್ಟ್ರಿನ ಓಪನ್ ಮಾಡಿದೆ. ಅವ್ರ ಕನಸನ್ನ ಪೂರ್ತಿ ಮಾಡಿದೆ ಅಷ್ಟೇ. ವಾವ್, ಇಟ್ಸ್ ರಿಯಲಿ ವೆರಿ ನೈಸ್. ನಾನು ಇದನ್ನೆಲ್ಲ ಮೊದಲನೇ ಸಲ ನೋಡ್ತಿದ್ದೀನಿ. ತುಂಬಾ ದೊಡ್ಡದಾಗಿದೆ ಫ್ಯಾಕ್ಟ್ರಿ. ಅದಕ್ಕೆ ಇದನ್ನ ಫ್ಯಾಕ್ಟ್ರಿ ಅನ್ನೋದು. ಏನು ಕಿಂಡಲ್ಲ? ಗಿಂಡಲ್ಲೇ. ಏಯ್ ಚಂದ್ರಪ್ಪ, ಆನಂದ್ ಅವರೇ, ಬರ್ತಾ ಆಚೆ ಭಾಗ್ಯ ಕಾಫಿ ವರ್ಕ್ಸ್ ಅಂತಿತ್ತು. ಯಾರು ಭಾಗ್ಯ ಅಂದ್ರೆ? ಓ ಅದಾ, ಅದು ಅವನ ತಾಯಿ. ಈ ಫ್ಯಾಕ್ಟ್ರಿ ಅವ್ರ ಅಮ್ಮನ ಹೆಸರಲ್ಲಿದೆಯಾ? ಬನ್ನಿ ಓಡಾಡ. ಗೌತಮ್ ಅವರೇ, ಈ ಫ್ಯಾಕ್ಟ್ರಿಗೆ ಭಾಗ್ಯ ಕಾಫಿ ವರ್ಕ್ಸ್ ಅಂತ ಹೆಸರಿಟ್ಟಿದ್ದೀರಾ? ಅದು ನಿಮ್ ತಾಯಿ ಹೆಸರು ಅಂತ ಆನಂದ್ ಅವ್ರು ಹೇಳಿದ್ರು. ಆಕ್ಚುಲಿ ನೀವು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದೇ ಇಲ್ಲ. ಅವ್ರೊಂಥರ ಸಸ್ಪೆನ್ಸ್ ಎಲಿಮೆಂಟ್ ತರ ಉಳ್ಕೊಂಡಿದ್ದಾರೆ. ಇವತ್ತು ಅವ್ರ ಹೆಸರು ನೋಡಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಪ್ಲೀಸ್ ಅವ್ರ ಬಗ್ಗೆ ಹೇಳಿ. ಇವತ್ತು ಬೇಡ, ಇನ್ಯಾವತ್ತಾದ್ರೂ ಎಲ್ಲ ಹೇಳ್ತೀನಿ. ಬನ್ನಿ ಓಡೋಣ, ಈ ನೋಡೋ ಜಾಗ ತುಂಬ ಇದೆ, ಬನ್ನಿ. ಇವ್ರ ತಾಯಿ ಬಗ್ಗೆ ಯಾವಾಗಲೇ ಕೇಳಿದ್ರು ವಿಷಯ ಮರೆಸ್ತಾರಲ್ಲ, ಅಂಥ ಸೀಕ್ರೆಟ್ ಏನಿರ್ಬೋದು? ಅದಕ್ಕೆ ನಡೀರಿ ಹೋಗೋಣ. ಮಲ್ಲಿ, ಅಕ್ಕ ತಗೋ. ಅಯ್ಯೋ, ಮಾಮ್ ಟೇಸ್ಟ್ ಮಾಡಿಕೊಟ್ರು, ಈಗ ನೀನು ಆರಾಮಾಗಿ ಊಟ ಮಾಡು.
ಹೌದು, ನೀನೇನು ಓದಿದ್ಯಾ ಮಲ್ಲಿ? ನಾನಿನ್ನೂ ಓದ್ತಾ ಇದ್ದೀನಿ. ವಾವ್, ನೈಸ್. ಮತ್ತೆ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ ಅವಸರ ಜಾಸ್ತಿ. ಸಾಲದಕ್ಕೆ ಅವರೊಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ರಂತೆ. ಒಬ್ರನ್ನೊಬ್ರನ್ನ ಬಿಟ್ಟು ಇರ್ತಾನೆ ಇರಲಿಲ್ವಂತೆ. ಅದಕ್ಕೆ ನಾನೊಬ್ಳನ್ನೇ ಬಿಟ್ಟು ಅವರಿಬ್ರು ಒಟ್ಟಿಗೆ ಹೊರಟೋದ್ರು. ನನ್ನನ್ನು ನಮ್ಮ ತಾತನೇ ಸಾಕಿದ್ದು. ನಾನು ನಮ್ಮ ತಾತ ಇಬ್ಬರೇ, ಒಂದು ಪುಟ್ಟ ಪ್ರಪಂಚ ಅಷ್ಟೆ. ಇಷ್ಟು ದಿನ ನಾನು ಆಶ್ರಮದಾಗ ಓದ್ತಾ ಇದ್ದೆ. ಇಲ್ಲಿಗೆ ರಜಕ್ಕೆ ಅಂತ ಬಂದಿದ್ದೆ. ಆವಾಗ ಜಯದೇವ್ ಅವ್ರಿಗೂ ನನಗೂ ಪ್ರೀತಿಯಾಗಿ ಮದುವೆನೂ ಆಗಿ ಇವಾಗ ತಾಯಿನೂ ಆಗ್ತಾ ಇದ್ದೀನಿ. ನಂದು ಬಿಡಿ, ನನ್ನೊಂಥರ ವಿಚಿತ್ರ ಕತೆ. ತಾಳ ಮೇಳ ಒಂದೂ ಇಲ್ಲ. ಇದೇನು ಮಲ್ಲಿ ಇದು? ನಿನ್ನ ಲೈಫಲ್ಲಿ ಇಷ್ಟೊಂದು ಟ್ರಾಜಿಡಿ ನಡೆದಿದ್ರು ಇಷ್ಟು ಲೈಟಾಗಿ ಹೇಳ್ತಿದ್ಯಾ? ಮತ್ತೆ ಇನ್ನೇನು ಮಾಡಲಿ? ಅಯ್ಯೋ, ನನ್ನ ಜೀವನದಾಗ ಹಿಂಗಾಗೋಯ್ತಲ್ಲ ಅಂತ ಹೊತ್ಕೊಂಡು ಕೂರಕ್ಕಾಯ್ತದ? ಕಷ್ಟ ನನ್ನನ್ನು ಕಲ್ಲು ಮಾಡಿಬಿಟ್ಟೈತೆ. ನಿಮ್ಮ ಅಣ್ಣನ ಪ್ರೀತಿ ಸಿಕ್ಕಿದ ಮೇಲೇನೆಯ ನನ್ನ ಜೀವನನೂ ಚೆನ್ನಾಗಾಗಿತ್ತು. ಅವರಿಂದ ನನಗೆಲ್ಲ ಸಿಕ್ಕೈತೆ, ಈ ಮಗುನೂ. ಅಣ್ಣ ಮೊದಲಿ ಥರ ಇರಲಿಲ್ಲ, ತುಂಬ ಬದಲಾಗಿದ್ದಾನಲ್ವಾ? ಹೌದು, ತುಂಬಾನೇ ಬದಲಾಗವ್ರೆ. ನನಗಂತೂ ಸಾನೇ ಖುಷಿ ಆಗ್ತೈತೆ. ಎಲ್ಲ ಪ್ರೀತಿ ಪ್ರಭಾವ. ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಇಷ್ಟ ಆಗೋದೇನು ಗೊತ್ತಾ? ಈ ನಿನ್ನ ಆ್ಯಟಿಟ್ಯೂಡು. ಲೈಫ್ ಹೇಗೆ ಬಂದರೂ ಅಷ್ಟೇ ಲೈಟಾಗಿ ತಗೋತೀಯಲ್ಲ, ದಟ್ಸ್ ರಿಯಲಿ ಗ್ರೇಟ್. ಎಲ್ಲರೂ ನಿನ್ನ ಥರನೇ ಇರಬೇಕು. ಹ್ಞೂ, ಮತ್ತೆ ಜೀವನ ಅಂದ್ರೇನೆ ಸಮಸ್ಯೆ ಅಲ್ವಾ? ಆ ಸಮಸ್ಯೆಗೆ ನಾವು ಯಾಕೆ ಹೆದರ್ಕೋಬೇಕು? ಏನೇ ಬಂದರೂ ಈಜ್ಬೇಕು, ಈಜಿ ದಡ ಸೇರಬೇಕು. ಇದನ್ನೇ ನಮ್ಮ ತಾತ ಹೇಳ್ಕೊಟ್ಟಿರೋದು. ಮತ್ತೆ ಭೂಮಿಕಕ್ಕವರು ಅದನ್ನೇ ಹೇಳ್ತಾ ಇರ್ತಾರೆ. ಅವ್ರನ್ನ ನೋಡಿನೇ ನನಗಿಷ್ಟು ಧೈರ್ಯ ಬಂದಿರೋದು. ಅವರೇ ನನಗೆ ಸ್ಫೂರ್ತಿ ಅಂದ್ರೂ ಅದ್ರಲ್ಲಿ ತಪ್ಪಿಲ್ಲ. ಇದ್ರೆ ಅವ್ರ ಥರ ಇರಬೇಕು. ನನಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಸ್ಫೂರ್ತಿ ಅವರು. ಎಷ್ಟೇ ಆದರೂ ಟೀಚರ್ ಅಲ್ವಾ, ಅವ್ರು ತಾವು ಕಲಿಯೋದು ತುಂಬ ಐತೆ. ಚೆನ್ನಾಗಿ ಮಾತಾಡ್ತೀಯ ನೀನು. ನಿನ್ನ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಹ್ಞೂ, ಭೂಮಿಕಕ್ಕವರು ಇದನ್ನೇ ಹೇಳ್ತಿರ್ತಾರೆ. ಅದಕ್ಕೆ ಅವ್ರು ನನಗೆ ಹೆಸರಿಟ್ಟಿರೋದು ಮಾತಿನ ಮಲ್ಲಿ ಅಂತ. ದಣಿಯರ ಯಾರಮ್ಮ ನೀನು ಕೆಂಚಪ್ಪ ಹೇಳ್ತೀಯಲ್ವಾ? ಹೌದು ಬುದ್ಧಿ. ಇಲ್ಲಾಕಮ್ಮ ಬಂದಿದ್ಯಾ? ಇಲ್ಲೇನು ಕೆಲಸ ನಿನಗೆ? ನಿನ್ನ ಗಂಡ ಮಾಡಿರೋ ಕೆಲಸಕ್ಕೆ ಮಾತುಗೀತು ಏನಿಲ್ಲ, ಹೊಡ್ತಾರೆ ಇಲ್ಲಿಂದ. ದಣಿಯವ್ರ ಹತ್ರ ಮಾತಾಡ್ಬೇಕು ಸ್ವಾಮಿ. ಅವ್ರ ಹತ್ರ ನಮ್ಮ ಮಾತು ಹೊಡೋದ್ನಲ್ಲ. ಏನಮ್ಮ, ಏನ್ ಮಾತಾಡ್ಬೇಕು? ದಣಿಯರ, ನಮ್ಮನ್ನ ಕ್ಷಮಿಸ್ಬಿಡಿ ದಣಿಯರ. ನಮ್ಮಿಂದ ದೊಡ್ಡ ತಪ್ಪಾಗೋಗಿದೆ. ನಮ್ಮ ಯಜಮಾನ್ರು ಮಣ್ತಿನ ಕೆಲಸ ಕ್ಷಮಿಸ್ಬಿಡಿ ದಣಿಯರ. ಅವ್ರು ಮಾಡಿರೋ ತಪ್ಪನ್ನ ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನ ಗಂಡನ ನಾನು ಜೈಲಿಂದ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನಮ್ಗೆ ಅವರೇ ತಿಕ್ಕು ದಣಿಯವ್ರ. ನನ್ನ ಮಗಳಿಂದ ಚಿಕ್ಕವಳು. ಅಪ್ಪ ಎಲ್ಲಿ ಅಂತ ಕೇಳ್ತಾಳೆ. ಇವಳಿಗೆ ಏನು ಉತ್ತರ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ದಣಿಯವ್ರ. ನಿಮಗೆ ಕೈ ಮುಗಿದ್ ಕೇಳ್ಕೊತೀನಿ. ನನ್ನ ಗಂಡನ್ನ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ಅವನನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ ದಣಿಯವ್ರ. ಇನ್ಯಾವತ್ತೂ ಈ ತರ ತಪ್ಪಾಗ್ದಂಗೆ ನಾನ್ ನೋಡ್ಕೋತೀನಿ. ಇದೊಂದ್ಸಲ ನನ್ನ ಗಂಡನ ಜೈಲಿಂದ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ಅಲ್ಲಮ್ಮ, ಅನ್ನ ತಿಂದು ಮನೆಗೆ ಕಣ್ಣು ಹಾಕಿದ ನಿನ್ ಗಂಡ ಮನೆವರೆಗೂ ಬಂದು ಎಲ್ಲಾರನ್ನೂ ಹೆದರ್ಸಿದಾನೆ ಅಂತ ಅವ್ನು ಸುಮ್ಮನೆ ಬಿಟ್ಬಿಡ್ಬೇಕಾ? ಈಗ ಅವ್ನು ಪರ ವಹಿಸ್ಕೊಂಡು ಮಾತಾಡಕ್ ಬಂದಿದೆ ಅಲ್ಲಿ. ಹಾಗನ್ಬೇಡಿ ದಣಿಯವ್ರ, ನಮ್ ಕೈ ಬಿಡ್ಬೇಡಿ ದಣಿಯವ್ರ. ನಾನು ನನ್ನ ಮಗಳು ಬೀದಿಗೆ ಬಂದ್ಬಿಡ್ತೀವಿ ದಣಿಯವ್ರ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ಇದೊಂದ್ಸರಿ ನನ್ನ ಗಂಡನ ಜೈಲಿಂದ ಬಿಡಿಸ್ಬಿಡಿ ದಣಿಯವ್ರ. ನೋಡಮ್ಮ, ನಿಮ್ಮೆಲ್ಲ ಅವನಾಯ್ತು ಅವ್ನು ಪಾಡಾಯ್ತು. ಎಷ್ಟೇಟ್ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು, ಗೊತ್ತಾಯ್ತಾ? ನಿಮ್ಮ ಮುಖ ನೋಡ ಅವ್ನು ಕ್ಷಮಿಸ್ತಾ ಇದ್ದೀನಿ. ಹೋಗಿ ಅವನ್ನ ಬಿಡಿಸೋ ವ್ಯವಸ್ಥೆ ಮಾಡ್ತೀನಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ದಣಿಯವ್ರ. ನಾವಿನ್ ಬರ್ತೀವಿ. ಹೋಗಿ ಬಾಕಂದ. ಹಾ ಅತ್ತೆ. ಹಲೋ ಮಹಿಮಾ. ಏನಮ್ಮ ನನ್ನ ಮುದ್ದಿನ ಸೊಸೆ? ಅಮ್ಮ ಮನೆಗೆ ಹೋದವಳು ನಮ್ಮನ್ನು ಮರ್ತೇ ಬಿಟ್ಟಿದ್ಯಾ? ಒಂದು ಫೋನು ಇಲ್ಲ. ಏನು ವಾಪಸ್ ಈ ಕಡೆ ಬರೋ ಐಡಿಯಾ ಇದೆಯಾ ಇಲ್ವಾ? ಆ್ಯಕ್ಚುಲಿ ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತಿದ್ದೆ ಅತ್ತೆ. ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರೋದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕಿತ್ತು. ಪರ್ಮಿಷನ್ನ?
ನಾನು ಇಲ್ಲೇ ಇನ್ನೂ ಸ್ವಲ್ಪ ದಿನ ಇರಲ್ಲ ಅತ್ತೆ. ನನ್ನ ತವ್ರ ಮನೆ ವೀಸಾನ ಎಕ್ಸ್ಟೆಂಡ್ ಮಾಡಲಾ ವಿತ್ ಯುವರ್ ಪರ್ಮಿಷನ್? ಅದಕ್ಕೆಲ್ಲ ಪರ್ಮಿಷನ್ ಯಾಕೆ ಕಂದ? ನಾನು ತಮಾಷೆಗೆ ಹೇಳಿದೆ ಅಷ್ಟೇ. ನಿಂಗೆ ಎಷ್ಟು ದಿವಸ ಬೇಕಾದರೂ ಅಲ್ಲಿ ಇದ್ಬಿಟ್ ಬಾ, ಓಕೆನಾ? ಥ್ಯಾಂಕ್ಸ್ ಅತ್ತೆ. ಆದರೆ ಮಹಿಮಾ, ನೀನು ಇಲ್ಲಿಲ್ದೆ ನಮ್ಮ ಮನೆಯೆಲ್ಲ ಬಿಕ್ಕೋ ಅಂತ ಇದೆ ಕಣೆ. ಅಲ್ಲಿ ಎಷ್ಟು ದಿವಸ ಇರಬೇಕು ಅಂತಿದ್ಯಾ? ಜಾಸ್ತಿ ದಿನ ಏನಿಲ್ಲ ಅತ್ತೆ. ಅಣ್ಣ ಅತ್ತಿಗೆ ಹನಿಮೂನಿಂದ ಬರೋ ತನಕ. ನಾನು ಇಲ್ಲಿಗೆ ಬರೋ ತನಕ ಮಲ್ಲಿನ ಚೆನ್ನಾಗಿ ನೋಡ್ಕೊ ಅಂತ ಅತ್ತಿಗೆ ಹೇಳಿದ್ದಾರೆ. ನಾನು ಡ್ಯೂಟಿ ಮೇಲಿದ್ದೀನಿ. ಹೌದೌದು, ನಿಮ್ಮ ಅತ್ತಿಗೆ ಹೇಳಿರೋದು ನಿಜ. ಮನೆ ತುಂಬ ಕೆಲಸದವ್ರಿದ್ರು ನಮ್ಮವರು ಅಂತ ಯಾರಾದರೂ ಪಕ್ಕದಲ್ಲಿ ಇರಬೇಕಲ್ವಾ? ಹೌದು ಅತ್ತೆ. ಈ ಟೈಮಲ್ಲಿ ಎಷ್ಟೇ ಕೇರ್ ತಗೊಂಡ್ರು ಕಮ್ಮಿನೇ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ನೋವು ಹೇಗಿರುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀನಿ. ಈಗಲೂ ಅದನ್ನು ನೆನೆಸ್ಕೊಂಡ್ರೆ ತುಂಬ ಗಿಲ್ಟ್ ಫೀಲ್ ಆಗುತ್ತೆ ಅತ್ತೆ. ಮಲ್ಲಿಗೆ ಹಾಗಾಗೋದು ಬೇಡ. ಮಲ್ಲಿ ಹೊಟ್ಟೆನಲ್ಲಿರೋ ಮಗು ಚೆನ್ನಾಗಿರಬೇಕು, ಚೆನ್ನಾಗಿ ಬೆಳಿಬೇಕು, ಅದೇ ಎಲ್ಲರೂ ಆಸೆ. ಎಲ್ಲರೂ ಆ ಮಗುಗೋಸ್ಕರ ಎದುರು ನೋಡ್ತಿದ್ದಾರೆ. ಮಗು ಆರೋಗ್ಯವಾಗಿ ಹುಟ್ಟಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಹೌದೌದು, ಮನೆಗೊಂದು ಮಗು ಬರ್ತಾ ಇದೆ ಅಂದರೆ ಯಾರು ಖುಷಿ ಆಗಲ್ಲ ಹೇಳು? ಎಲ್ರಿಗೂ ಖುಷಿನೇ. ಆದರೆ ನಿನ್ನ ಮನಸ್ಸಲ್ಲಿ ಅದೇನೋ ಗಿಲ್ಟು ಪಲ್ಟು ಅಂದಿಲ್ಲ, ಮೊದಲು ಅದನ್ನೆಲ್ಲ ತೆಗ್ದಾಕು, ಗೊತ್ತಾಯ್ತಾ? ಆಗಬಾರ್ದು, ಏನು ನಿನಗಾಗಿಲ್ಲ. ನೀನು ಸಂತೋಷವಾಗಿದ್ದರೆ ನಿನಗೂ ಆದಷ್ಟು ಬೇಗ ಒಂದು ಪುಟ್ಟು ಪಾಪ ಆಗತ್ತೆ, ಓಕೆನಾ? ಹಾಂ ಅತ್ತೆ, ಗಿಲ್ಟ್ ಮಾಡ್ಕೊಳ್ಳಲ್ಲ. ಥ್ಯಾಂಕ್ಸ್ ಅತ್ತೆ, ನನಗೆ ಧೈರ್ಯ ತುಂಬ್ತಿರೋದಕ್ಕೆ. ಸರಿ ಅತ್ತೆ, ನಾನು ಮತ್ತೆ ಫೋನ್ ಮಾಡ್ತೀನಿ. ಓಕೆಮ್ಮ, ಬಾಯ್. ನೋಡಿ, ನಾನು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋ ಕಾರಣ ಇಷ್ಟೇ. ಇತ್ತೀಚೆಗೆ ಈ ಸ್ಟೇಟಲ್ಲಾಗಿರೋ ಬೆಳವಣಿಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಯಾರಿಂದ ಗಲಾಟೆಗಳು ಗದ್ದಲ್ಗಳಾಯಿತು ಅಂತ. ಅದೆಲ್ಲ ತಣ್ಣಗಾಗಿದೆ. ಅವ್ರಿಗೆಲ್ಲ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನು ಮಾಡಿದ್ದೀವಿ. ಇನ್ನು ಮುಂದೆ ನಿಶ್ಚಿಂತೆಯಾಗಿ ನೀವು ಮುಂಚೆ ಹೇಗೆ ಈ ಎಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ರು ಹಾಗೆ ಕೆಲಸನ ಮುಂದುವರಿಸಿ. ಯಾರಿಂದನಾದರೂ ನಿಮಗೆ ತೊಂದರೆ ಆದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಅವ್ರು ಏನು ವ್ಯವಸ್ಥೆ ಬೇಕೋ ಅದನ್ನು ನಾವು ಮಾಡ್ತೀವಿ, ಆಯಿತಾ? ನಿಮ್ಮ ಕುಟುಂಬಗಳಿಗೆ ಯಾರಿಂದನೂ ತೊಂದರೆ ಆಗಬಾರ್ದು. ನಿಶ್ಚಿಂತೆಯಿಂದ ಇರಿ, ಆಯಿತಾ? ನಿಮ್ಮ ಕಾವಲಿಗೆ ನಾನು ಇರ್ತೀನಿ. ಆ ವಿಶ್ವಾಸ ನಾನು ಕೊಡ್ತಾ ಇದ್ದೀನಿ. ಧೈರ್ಯವಾಗಿರಿ, ನಿಮ್ಗೆ ಯಾರೂ ಏನೂ ತೊಂದರೆ ಮಾಡಲ್ಲ. ಆಗ್ಬೋದಾ? ಹಾಂ, ಹೊರಡಿ. ಏನು ಹೆದರ್ಕೋಬೇಡಿ, ನಾವಿದ್ದೀವಿ. ಗೆಳೆಯ, ನೀನು ಅವ್ರಿಗೆ ಧೈರ್ಯ ಹೇಳಿದ್ದು ತುಂಬ ಒಳ್ಳೇದಾಯ್ತು ಕಣ. ಆ್ಯಕ್ಚುಲಿ ಅದ್ರ ಅಗತ್ಯ ಇತ್ತು. ಇಲ್ಲಂದಿದ್ರೆ ಈ ಎಸ್ಟೇಟಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಹೌದು ಕಣ. ಎಂಪ್ಲಾಯರ್ಗಳಿಗೆ ನಾವು ಸುಮ್ಮನೆ ಸಂಬಳ ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅವ್ರಿಗೆ ಮಾರಲ್ ಸಪೋರ್ಟಾಗಿ ನಿಲ್ಬೇಕಾಗುತ್ತೆ. ಇಲ್ಲೇ ಹೋದರೆ ಅವ್ರಿಗೆ ನಾವು ಅನಾಥರು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಕಣ. ನಿಜ ಕಣೋ ಗೆಳೆಯ, ನಾವು ಜನಗಳ ಜೊತೆ ನಿಂತಾಗ್ಲೇ ಅವರು ನಮ್ಮ ಜೊತೆಗೆ ನಿಲ್ಲೋದು, ನಮಗೋಸ್ಕರ ಕೆಲಸ ಮಾಡೋದು. ಹೌದು ಕಣ. ಈಗ ನನ್ನ ಬಿಸ್ನೆಸ್ಸು ಅಷ್ಟೊಂದು ಸಕ್ಸಸ್ಫುಲ್ ಆಗೋದಕ್ಕೆ ಅದೇ ಕಣ ಮೇನ್ ಕಾರಣ. ಅವ್ರನ್ನ ನಾನು ನಮ್ಮವರು, ನಮ್ಮ ಫ್ಯಾಮಿಲಿಯವರು ಅಂತ ಅನ್ಕೋತೀವಿ. ಇನ್ ರಿಟರ್ನ್ ಅವರು ನಮ್ಮ ಕೆಲಸನ ಅವ್ರ ಕೆಲಸ ಅಂದ್ಕೊಂಡು ಮಾಡ್ತಾರೆ. ಶ್ರದ್ಧೆಯಿಂದ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ. ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಕಣ, ಎಲ್ಲ ಒಳ್ಳೇದಾಗುತ್ತೆ. ಗೆಳೆಯ, ನೀನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣ. ತಪ್ಪು ಮಾಡಿಬಿಟ್ರು. ನನ್ನನ್ನು ಪೊಲೀಸ್ ಸ್ಟೇಷನ್ನಿಂದ ಬಿಡಿಸಿ ದೊಡ್ಡ ತಪ್ಪು ಮಾಡಿಬಿಟ್ರು. ನನ್ನನ್ನೇ ಪೊಲೀಸ್ ಸ್ಟೇಷನ್ ಹಿಡ್ಕೊಡ್ತಿರಲ್ಲ, ಅವನನ್ನು ಯಾಕಾದರೂ ಪೊಲೀಸಿಂದ ಬಿಡಿಸೋದು ಅಂತ ವ್ಯಥೆ ಪಡಬೇಕು. ಹಾಗೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಹಳಿಮಯ್ಯ, ನೀನೇನೋ ನಾನು ಮುಂದಿನ ಸಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಅಮ್ಮನ ಮುಂದೆ ಭೀಷಣ ಪ್ರತಿಜ್ಞೆ ಮಾಡಿದ್ಯಲ್ಲ, ಏನು ಮಾಡ್ತೀಯ? ಮಾತಿಗೆ ತಕ್ಕಂಗೆ ಕೃತಿನೂ ಇರ್ಬೇಕು ಕಣೋ, ಇಲ್ಲಾಂದ್ರೆ ಮಾತಿಗೆ ಯಾವ ವ್ಯಾಲ್ಯೂ ಇಲ್ಲ. ಐ ನೋ ಮಾಮ್ಸ್, ನೀನು ಸ್ವಲ್ಪ ದಯವಿಟ್ಟು ಸಮಾಧಾನವಾಗಿ. ಮದುವೆ ಆಗಿದ ತಕ್ಷಣ ಮಗು ಆಗಲ್ಲ, ಅರ್ಥ ಮಾಡ್ಕೊ. ಆಗುತ್ತೆ ಹಳಿಮಯ್ಯ, ಮಗು ಮಾಡಿ ಆಮೇಲೆ ಮದುವೆ ಆಗೋದು. ನೀನು ಮಲ್ಲಿ ಜೊತೆ ಮಾಡ್ಕೊಟ್ಟಿಲ್ಲ ಹಂಗೆ. ಮಾಮ್ಸ್, ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಟೈಮ್ ಕೊಡು ಮಾಮ್. ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ದಿಸ್ ಟೈಮ್ ಪಕ್ಕಾ ವರ್ಕ್ ಆಗೇ ಆಗ. ಹಳಿಮಯ್ಯ, ಯಾವುದನ್ನಾಗಲಿ ಮುಚ್ಚಿಟ್ಟಷ್ಟು ಬಿಚ್ಚಿ ನೋಡೋ ಕುತೂಹಲ ಕಣೋ.
ಅದೇನು ಅಂತ ಹೇಳು, ಹೊಸ ಪ್ಲ್ಯಾನ್ ಹೇಳು. ಹೇಳ್ಬೇಕಾ? ಇದನ್ನೇನು ಅನ್ಕೊಂಡಿದ್ಯಾ? ಸ್ಲೀಪಿಂಗ್ ಪಿಲ್ ಅಂದರೆ ನಿದ್ರೆ ಮಾತ್ರ. ಇದನ್ನ ಅವಳು ತಿನ್ನೋ ಊಟದಲ್ಲಿ ಮಿಕ್ಸ್ ಮಾಡ್ತೀನಿ. ಅದನ್ನ ತಿಂದು ಅವಳು ಕಣ್ ತುಂಬ ನಿದ್ರೆ ಮಾಡ್ತಿರ್ತಾಳೆ. ಆ ನಿದ್ರೆಯಲ್ಲಿ ಅವಳು ನಮ್ಮ ಮನೆಯಿಂದ ಆಚೆ ತಾಕೊಂಡೋಗಿ ಅದೇ ನಿದ್ರೆಯಲ್ಲಿ ಹಾಗೆ ಪಾರ್ಸಲ್ ಮಾಡ್ಬಿಡ್ತೀನಿ. ಏನು ಹೇಳ್ತಾ ಇದೆಯಾ ಜಯ್? ಓ, ನಮ್ಮ ದುಷ್ಟಕೂಟಕ್ಕೆ ಮತ್ತಷ್ಟು ಮೆರುಗು ಬಂತು. ತಾಸಿಸ್ತಾರೆ, ಕೂತ್ಕೋ. ಅಲ್ಲ ಜಯ್, ಮಲ್ಲಿ ಏನೇ ತಿಂದ್ರು ಅದನ್ನು ಫಸ್ಟ್ ನಾನು ತಾನೇ ಟೇಸ್ಟ್ ಮಾಡಿ ಕೊಡಬೇಕಾಗಿರೋದು. ಅದು ಗೊತ್ತಿದ್ದು ನೀನು ಅವಳ ಊಟಕ್ಕೆ ಸ್ಲೀಪಿಂಗ್ ಪಿಲ್ಸ್ ಹಾಕ್ತೀನಿ ಅಂತ ಹೇಳ್ತಿದ್ಯಲ್ಲ. ರಿಲ್ಯಾಕ್ಸ್ ಮಾಮ್, ಐ ನೋ ದ್ಯಾಟ್. ನನಗದು ಗೊತ್ತಿಲ್ವಾ? ಅಬ್ಬಬ್ಬ ಅಂದರೆ ನೀನು ಎಷ್ಟು ತಿಂತೀಯಮ್ಮ? ದಟ್ಸ್ ಇಟ್. ಅದರಿಂದ ನಿನ್ಗೇನು ಎಫೆಕ್ಟ್ ಆಗಲ್ಲ. ಆದರೆ ಅವಳು ಫುಲ್ ಮೀಲ್ಸ್ನ ಕಂಟು ಪೂರ್ತಿ ಬ್ಯಾಟಿಂಗ್ ಮಾಡಿ ಕಣ್ ತುಂಬ ನಿದ್ರೆ ಮಾಡ್ತಿರ್ತಾಳೆ. ಅದೇ ನಿದ್ರೆಯಲ್ಲೇ ಅವಳನ್ನ ಸೈಲೆಂಟಾಗಿ ಮನೆಯಿಂದ ಆಚೆಗೆ ಲಿಫ್ಟ್ ಮಾಡಿಸಿ ಅವಳ ಕತೆನ ಮುಗಿಸ್ಬಿಡ್ತೀನಿ. ಆಲ್ರೆಡಿ ಹುಡುಗರನ್ನ ಹೇಳಿಟ್ಟಿದ್ದೀನಿ, ಅವ್ರು ಬರ್ತಾರೆ, ಇವಳು ಕತೆನ ಮುಗಿಸ್ತಾರೆ. ಅಳಮಯ್ಯ, ಆವಾಗ ಅವಳೆಲ್ಲಿ ಅಂತ ಮನೆ ತುಂಬ ಎನ್ಕ್ವೈರಿ ಶುರುವಾಗುತ್ತಲ್ಲ, ಅವಾಗೇನು ಮಾಡ್ತೀಯ? ವೆರಿ ಸಿಂಪಲ್ ಮಾ. ಮನೆಯಿಂದ ಹೊರಗಡೆ ಹೋಗಿದ್ಲು, ವಾಪಸ್ ಬಂದೇ ಇಲ್ಲ, ಎಲ್ಲೋ ಕಳೆದೋಗಿದ್ದಾಳೆ, ದಯವಿಟ್ಟು ಅವಳನ್ನ ಹುಡುಕೊಡಿ ಅಂತ ನಾವೇ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು ಅಷ್ಟೇ. ಅಯ್ಯೋ ನನ್ನ ಹೆಂಡತಿ ಸಿಗ್ತಾ ಇಲ್ಲ, ಅಯ್ಯೋ ನನ್ನ ಸೊಸೆ ಸಿಗ್ತಾ ಇಲ್ಲ ಅಂತ ನಾವೇ ಬಾಯಿ ಬಡ್ಕೊಂಡು ಸೀನ್ ಕ್ರಿಯೇಟ್ ಮಾಡೋದು. ಸಿಂಪಲ್. ನಾವು ಕೊಟ್ಟಿರೋ ಕಂಪ್ಲೇಂಟ್ ಬೇಸ್ ಮೇಲೆ ಪೊಲೀಸವರು ಸರ್ಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪೊಲೀಸವ್ರಿಗೆ ಅವಳ ಬಗ್ಗೆ ಒಂದು ಚಿಕ್ಕ ಕ್ಲೂನು ಸಿಗೋದಿಲ್ಲ. ಅಲ್ಲಿಗೆ ಕೇಳ್ಕತ್ತ ನಾಟಕ ಬಂದು ಕೇಸ್ ಕ್ಲೋಸ್. ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಮರೆತು ಹೋಗ್ತಾರೆ. ಪಬ್ಲಿಕ್ ಮೆಮೊರಿ ತುಂಬ ಶಾರ್ಟ್ ಮಾರ್ಕ್ಸ್. ಜಾಸ್ತಿ ದಿನ ನೆನ್ಪಿಟ್ಕೊಡಲ್ಲ. ಶುರುಲಿ ಎಲ್ಲ ಡಿಬೇಟ್ ಮಾಡ್ತಾರೆ, ಅಯ್ಯೋ ಹಾಗಾಯ್ತಂತೆ, ಅಯ್ಯೋ ಹೀಗಾಯ್ತಂತೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ತಣ್ಣಗಾಗೋಗುತ್ತೆ. ದುಡ್ಡು ದುಡ್ಡಿದ್ರೆ ಎಲ್ಲ ಈಸಿ. ಕರೆಕ್ಟ್ ಅಳಿಮಯ್ಯ, 100% ಕರೆಕ್ಟ್. ನನ್ನ ಮನಸ್ಸಿನ ಮಾತನ್ನು ನಾಳೆ ಬೆಳಗ್ಗೆ ಭೂಮಿಕಾ ಅವ್ರಿಗೆ ಹೇಳಲೇಬೇಕು. ಹೇಳ್ತೀನಿ. ಗೌತಮರೇ, ಬನ್ನಿ, ಊಟ ರೆಡಿ ಇದೆ. ಭೂಮಿಕಾ, ನಾಳೆ ಬೆಳಗ್ಗೆ ತಿಂಡಿ ಆದ ಕೂಡಲೇ ರೆಡಿಯಾಗಿರಿ. ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ, ಯಾಕೆ, ಏನು, ಯಾವ ಪ್ರಶ್ನೆನೂ ಕೇಳಬೇಡಿ. ಹೋದಾಗ ಗೊತ್ತಾಗುತ್ತೆ. ಬನ್ನಿ. ನಿಮ್ಮ ಕೋಪ ಇದೆಯಲ್ಲ ಸೂಪರ್. ನಿಮ್ಮ ನಗು ಇದೆಯಲ್ಲ ಅಲ್ಟಿಮೇಟ್. ಏನೋ ಹೇಳಬೇಕು ಅಂದ್ಕೊಂಡೆ. ಅದೇನಂದರೆ ನೀವೇನಕ್ಕೆ ಪೀಠಿಗೆ ಹಾಕ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಗೌತಮವ್ರೆ. ಕೂತ್ಕೊ. ಅದಕ್ಕೇನಾದ್ ಇಬ್ರು ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ? ಹಾಗೆ ಕಷ್ಟ ಸುಖನ ಶೇರ್ ಮಾಡ್ಕೊಳ್ತಾ ಇದ್ವಿ. ಇಟ್ಸ್ ಓಕೆ. ಮಲಿ, ಊಟ ಆಯ್ತಾ? ಇಲ್ಲ ರೀ, ಇವಾಗ ಮಾಡಬೇಕು. ಒಂದು ಕೆಲಸ ಮಾಡ್ತೀನಿ, ನಾನೇ ನಿನಗೆ ಊಟ ತರ್ತೀನಿ. ಅಯ್ಯೋ ಬೇಡ, ನಾನು ಆಮೇಲೆ ಮಾಡ್ತೀನಿ ಬಿಡಿ, ನಿಮ್ಗೆ ಯಾಕೆ ತೊಂದರೆ? ಇರ್ಲಿ ಬಿಡು ಮಲ್ಲಿ, ಗಂಡ್ಮಕ್ಳು ಈಗ ಸೇವೆ ಮಾಡಿದಾಗ ಮಾಡಿಸ್ಕೊಂಡು ಬಿಡ್ಬೇಕು. ಹೋಗೋಣ, ತಗೊಂಡ್ ಬಾ. ಈಗ ಹೋಗುತ್ತೆ. ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್. ಅದೇನು ಅಂದರೆ, ಮಲ್ಲಿಗೋಸ್ಕರ ಪ್ರೀತಿಯಿಂದ ನಾನೇ ಕೊಟ್ಟು ಪುಡಿ ಮಾಡಿರೋ ಸ್ಲೀಪಿಂಗ್ ಪಿಲ್ಸ್.
ಅಕ್ಕ ನೀವು ನನ್ನ ಬಗ್ಗೆ ಮಾತ್ರ ಎಲ್ಲ ಕೇಳಿದ್ರಿ ನಿಮ್ಮ ಬಗ್ಗೆ ಏನು ಹೇಳಲೇ ಇಲ್ಲ. ನಿಮ್ದು ಜೀವ ಅವ್ರದ್ದು ಮದುವೆ ಹೆಂಗಾಯ್ತು, ನಿಮ್ದು ಲವ್ ಸ್ಟೋರಿನೂ ಹೇಳಿ ನನಗೆ. ನನಗೆ ಕೇಳಬೇಕು ಅಂತ ತುಂಬ ಆಸೆ ಆಗ್ತೈತೆ. ಒಂಥರ ಬಸ್ರಿ ಬೈಕೆ ಅನ್ಕೊಳ್ಳಿ. ನನ್ನ ಲವ್ ಸ್ಟೋರಿ ಕೇಳೋದು ನಿನಗೆ ಬಸ್ರಿ ಬೈಕೇನಾ? ಸರಿ ಹೇಳ್ತೀನಿ ಕೇಳು. ಆ್ಯಕ್ಚುಲಿ ಜೀವ ಒಳ್ಳೆ ಸಿಂಗರ್ ಗೊತ್ತಾ? ನಾನು ಹೀಗೆ ಒಂದಿನ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ. ಯಾವುದೋ ಕಾನ್ಸರ್ಟಲ್ಲಿ ಜೀವ ಹಾಡ್ತಿದ್ದನ್ನ ನಾನು ನೋಡಿದೆ. ಗಮನಿಸು ಬಯಸಿ ನಾನು ನಂಬದೆ ಏಕೆ ದೂರುವೆ ನನ್ನನು. ಅಷ್ಟೇ, ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು. ಆಮೇಲೆ ಇದಿದೆ ಮೀಟಿಂಗು, ಡೇಟಿಂಗು, ಲವ್ವಿಂಗು ಅಂತ. ಫೈನಲಿ ಗೌತಮ್ ಅಣ್ಣಂಗೆ ಹೇಳಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಮಾಡಿಕೊಂಡೆ. ನನ್ನ ಮದುವೆ ಜೊತೆನೆ ಬೈ 1 get 1 ಕಾಂಬೋ ಆಫರಲ್ಲಿ ಗೌತಮ್ ಅಣ್ಣ ಭೂಮಿಕಾತ್ಗೆ ಮದುವೆನೂ ಆಗೋಯ್ತು. ಅಣ್ಣನಾಗಿ ನಿಮ್ಗೆ ಏನೇನು ಕರ್ತವ್ಯಗಳಿದೆಯೋ ತಮ್ಮನಾಗಿ ನನಗೂ ಕರ್ತವ್ಯಗಳಿದೆ. ಭೂಮಿ ಅಕ್ಕನ ಮದುವೆ ಆಗದೆ ನಾನು ಮದುವೆ ಆಗ. ಇಷ್ಟಾಯ್ತು. ಅಬ್ಬಾ ಹಿಂಗೆಲ್ಲ ಆಯ್ತಾ? ಎಷ್ಟು ಮಜಾ ಅಲ್ವಾ? ಭೂಮಿಕಕ್ಕರ್ ಈ ಮನೆಗೆ ಸೊಸೆಯಾಗಿ ಬಂದಿರೋದು ನಿಮ್ಮಿಂದ. ನಾನು ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ಭೂಮಿಕಕ್ಕರ್ ಕಾರಣ. ಒಂದು ರೀತಿಲಿ ನಾನು ಈ ಮನೆ ಸೊಸೆಯಾಗಿ ಬರೋಕ್ಕೆ ನೀವು ಕಾರಣನೇ. ಅದಕ್ಕೆ ನಿಮಗೂ ಒಂದು ಥ್ಯಾಂಕ್ಸ್. ನೋಡು ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ಅದಕ್ಕೆ ನಿನಗೆ ಅದಕ್ಕೆ ಸರಿಯಾಗಿ ಹೆಸರಿಟ್ಟಿದ್ದಾರೆ, ಮಾತಿನ ಮಲ್ಲಿ ಅಂತ. ಸಾಕು ಮಾತಾಡಿದ್ದು ನಗಾಡಿದ್ದು ಎಲ್ಲ. ಮಲ್ಲಿ, ನಿನಗೋಸ್ಕರ ನಾನೇ ಪ್ರೀತಿಯಿಂದ ಊಟ ಕಲ್ಸ್ಕೊಂಬಂದಿದ್ದೀನಿ. ತಗೋ ತಿನ್ನು. ಮಲ್ಲಿ ತಿನ್ನು. ಯಾಕೆ ಸುಮ್ಮನಾಗ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಅದು ಕೂತ್ಕೊಮ್ಮ, ನಾನು ಟೇಸ್ಟ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ದಾಳೆ. ಕೊಡು. 1 ಸೆಕೆಂಡ್. ಮಾಮ್, ಇಷ್ಟು ವರ್ಷದಲ್ಲಿ ಜಯದೇವಣ್ಣ ನನಗೋಸ್ಕರ ಒಂದು ದಿನನೂ ಇಷ್ಟು ಪ್ರೀತಿಯಿಂದ ಊಟ ಕಲಿಸ್ಕೊಟ್ಟಿಲ್ಲ. ಸೊ ಔಟ್ ಆಫ್ ಜಲಸಿ ಈ ಊಟನ ನಾನೇ ತಿಂತಾ ಇದ್ದೀನಿ, ಯಾರಿಗೂ ಕೊಡ್ತಾ ಇಲ್ಲ.